ನಾನು ಕೆಲವೊಂದಿಷ್ಟು ದಿನಗಳ ಹಿಂದೆ ಇಂಥ ಹುಡುಗಿ ಸಿಕ್ಕರೆ ಅವಳನ್ನು ಕಳ್ಕೋಬೇಡಿ ಅಂತೇಳಿ ಒಂದು ವಿಡಿಯೋವನ್ನು ಮಾಡಿಬಿಟ್ಟು ಹೈ ವ್ಯಾಲ್ಯೂ ವುಮನ್ಗಿರುವ ಕ್ಯಾರೆಕ್ಟರ್ಗಳನ್ನೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿಬಿಟ್ಟು ಭಾಳಷ್ಟು ಜನ ಹುಡುಗರು ಈಗಿನ ಜಮಾನದಲ್ಲಿ ಒಳ್ಳೆ ಹುಡುಗಿರು ಕೂಡ ಇರ್ತಾರಾ, ಒಂದು ವೇಳೆ ಒಳ್ಳೆ ಹುಡುಗಿ ಇದ್ದರೆ ಅವಳನ್ನು ಹುಡ್ಕೋದು ಹೇಗೆ, ಎಲ್ಲಿ ಸಿಗ್ತಾಳೆ ಅಂತೇಳಿ ಸಿಕ್ಕಾಪಟ್ಟೆ ಕಮೆಂಟ್ಗಳನ್ನು ಮಾಡಿದ್ದೀರಾ. ಸೊ ಅವರಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡುವೆ. ಹೌದು, ಈಗಿನ ಕಾಲದಲ್ಲೂ ಕೂಡ ಒಳ್ಳೆಯ ಹುಡುಗಿ ಇರ್ತಾಳೆ. ನೀವು ಒಳ್ಳೆಯವರಾಗಿದ್ದರೆ, ನೀವು ಯೋಗ್ಯತೆಯನ್ನು ಬೆಳೆಸ್ಕೊಂಡಿದ್ದರೆ, ನೀವು ಸರಿಯಾಗಿದ್ದರೆ ನಿಮಗೂ ಕೂಡ ಸರಿಯಾಗಿರೋ ಒಳ್ಳೆಯ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಸೊ ನೀವು ಒಳ್ಳೆಯರಿದ್ದೀರಾ ಅಂತಂದರೆ, ನೀವು ಪವಿತ್ರವಾಗಿದ್ದೀರಾ ಅಂತಂದರೆ ನಿಮಗೂ ಕೂಡ ಪವಿತ್ರವಾಗಿರುವ ಒಳ್ಳೆಯ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಚಾನ್ಸ್ ಇದೆ, ಗ್ಯಾರಂಟೆಡ್ ಆಗಿ ಸಿಕ್ಕೇ ಸಿಗ್ತಾರೆ ಅಂತ ಹೇಳೋಕ್ಕೆ ಬರಲ್ಲ, ಚಾನ್ಸ್ ಅಂತೂ ಇದೆ. ಹೋಪ್ ಇಟ್ಕೊಳ್ಳಿ, ಹೋಪನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ. ನೀವೇನಾದರೂ ಒಳ್ಳೆ ಹುಡುಗಿ ಬೇಕು ಅಂತೇಳಿ ಹುಡ್ಕಾಡೋಕೆ ಕುಂತ್ರೆ ನಿಮಗೆ ಒಳ್ಳೆ ಹುಡುಗಿ ಸಿಗಲ್ಲ. ನೀವೇನಾದರೂ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂಥೇಳಿ ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಲ್ಲಿ ಹೋಗಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದರೆ, ಇಲ್ಲವೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹುಡುಕಾಡಿದರೆ, ಇಲ್ಲವೇ ದರಿದ್ರ ಡೇಟಿಂಗ್ ಸೈಟ್ಗಳಲ್ಲಿ ಹುಡುಕಾಡಿದರೆ ಅಲ್ಲಿ ನಿಮಗೆ ಒಳ್ಳೆಯ ಹುಡುಗಿರು ಸಿಗಲ್ಲ. ಅಲ್ಲೆಲ್ಲರೂ ಕೂಡ ನಿಮಗೆ ಔಟ್ಡೇಟೆಡ್ ಆಗಿರೋರು ಸಿಗ್ತಾರೆ, ಗೋಲ್ಡ್ ಡಿಗ್ಗರ್ಸ್ಗಳು ಸಿಗ್ತಾರೆ, ಲಾಲ್ಚಿ ಆಗಿರೋರು ಸಿಗ್ತಾರೆ. ಬರೀ ಗೋರ್ಮೆಂಟ್ ಜಾಬ್ ಬೇಕು, ಅಷ್ಟೇ ಲಕ್ಷ ಇರುವ ಪ್ರೈವೇಟ್ ಜಾಬ್ ಇರೋ ಪ್ಯಾಕೇಜ್ ಬೇಕು, ಅಂಥದ್ದು ಬೇಕು, ಇಂಥದ್ದು ಬೇಕು, ಅಂಥ ಮನೆ ಇರಬೇಕು, ಇಷ್ಟು ಎಕರೆ ಪ್ರಾಪರ್ಟಿ ಇರಬೇಕು, ಇಷ್ಟು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅನ್ನೋ ಗೋಲ್ಡ್ ಡಿಗ್ಗರ್ಗಳೇ ನಿಮಗೆ ಅಲ್ಲಿ ಸಿಗ್ತಾರೆ. ಸೊ ಅಲ್ಲಿ ನಿಮಗೆ ಒಳ್ಳೆಯ ಹುಡುಗಿರು ಸಿಗಲ್ಲ. ತಲೆಯಿಂದ ತೆಗೆದುಬಿಡಿ. ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ, ಡೇಟಿಂಗ್ ಸೈಟ್ಸ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಒಳ್ಳೆಯ ಹುಡುಗಿಯರು ಸಿಗಲ್ಲ. ಕ್ಲಬ್ಬು, ಪಬ್ಬು, ಬಾರ್ಗಳಲ್ಲೆಲ್ಲ ಹೋಗ್ತೀನಿ, ಡಿಸ್ಕೋಗೆ ಹೋಗ್ತೀನಿ, ಅಲ್ಲಿ ಸಿಗ್ತಾರೆ ಅಂತಂದರೆ ಸಿಗಲ್ಲ. ಸೊ ಕಮ್ ಟು ದ ರಿಯಾಲಿಟಿ. ನೀವು ನಿಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹುಡುಗಿಯರನ್ನು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಬಿ ಯುವರ್ ಸೆಲ್ಫ್, ಬಿಹೇವ್ ಲೈಕ್ ಅ ಮ್ಯಾನ್. ಡೋಂಟ್ ಚೇಸ್ ಬಟರ್ಫ್ಲೈಸ್, ಬಿಲ್ಡ್ ಯುವರ್ ಓನ್ ಗಾರ್ಡನ್. ನೀವು ಪಾತರಗಿತ್ತಿಗಳನ್ನು ಚೇಸ್ ಮಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಮದೇ ಆದ ಒಂದು ಗಾರ್ಡನನ್ನು ಬಿಲ್ಡ್ ಮಾಡಿ, ಪಾತರಗಿತ್ತಿಗಳು ಅಂದರೆ ಬಟರ್ಫ್ಲೈಗಳು ಆಟೋಮೆಟಿಕ್ಕಾಗಿ ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಸೊ ನಿಮಗೇನಾದರೂ ಒಳ್ಳೆ ಹುಡುಗಿ ಬೇಕಪ್ಪ ಅಂತಂದರೆ ನೀವು ಹುಡುಗಿಯರನ್ನು ಚೇಸ್ ಮಾಡೋದನ್ನು ಬಿಟ್ಟುಬಿಟ್ಟು ಗಾರ್ಡನನ್ನು ಬಿಲ್ಡ್ ಮಾಡೋದರ ಮೇಲೆ ಫೋಕಸ್ ಮಾಡಿ. ಗಾರ್ಡನ್ ಅಂದರೆ ಏನು? ನೀವು ಹೈ ವ್ಯಾಲ್ಯೂ ಮ್ಯಾನ್ ಆಗೋದ್ರ ಮೇಲೆ ಫೋಕಸ್ ಮಾಡಿ. ಸರಿಯಾಗಿ ನಿಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ. ಅದಾದ ನಂತರ ನಿಮಗೆ ಜಾಬ್ ಮಾಡೋ ಇಂಟ್ರೆಸ್ಟ್ ಇದೆ ಅಂತಂದರೆ ಜಾಬ್ ಮಾಡಿ, ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ, ಮತ್ತು ಆ ಜಾಬಲ್ಲಿ ಇಂಪ್ರೂವ್ ಆಗಿ. ಇಲ್ಲಪ್ಪ ಅಂತಂದರೆ ಬಿಸ್ನೆಸ್ ಮಾಡೋ ಆಸೆ ಇದೆ ಅಂತಂದರೆ ಬಿಸ್ನೆಸ್ ಮಾಡಿ. ಬಿಸ್ನೆಸ್ ಮಾಡೋದಕ್ಕಾಗಿ ನಿಮಗೆ ಫಿಲ್ಮ್ ಮೇಕಿಂಗ್ ಸ್ಕಿಲ್ಗಳು ಬೇಕಾಗ್ತವೆ, ಕಮ್ಯುನಿಕೇಷನ್ ಸ್ಕಿಲ್ಗಳು ಬೇಕಾಗ್ತವೆ, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು ಬೇಕಾಗ್ತವೆ, ಮಾರ್ಕೆಟಿಂಗ್ ಸ್ಕಿಲ್ಗಳು ಬೇಕಾಗ್ತವೆ, ವಿಡಿಯೋ ಎಡಿಟಿಂಗ್ ಸ್ಕಿಲ್ಗಳು ಬೇಕಾಗ್ತವೆ. ಇದನ್ನು ಕಲೀರಿ. ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಸ್ಮಾರ್ಟ್ಫೋನ್ ಫಿಲ್ಮ್ ಮೇಕಿಂಗು, ಲಾಗಿಂಗ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿ. ಇಲ್ಲವೇ roaringfilmschool.comಗೆ ವಿಸಿಟ್ ಮಾಡಿ, ಅಲ್ಲಿ ಎಲ್ಲ ಕೋರ್ಸಸ್ಗಳ ಲಿಸ್ಟು ನಿಮಗೆ ಸಿಗತ್ತೆ. ಈ ರೀತಿ ಎಲ್ಲ ತರಹದ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬಿಸ್ನೆಸ್ಸನ್ನು ಸರಿಯಾಗಿ ಮಾಡಿ. ನಿಮ್ಮ ಉದ್ದೇಶ ಏನಾಗಿರಬೇಕು? ಗಾರ್ಡನನ್ನು ಬಿಲ್ಡ್ ಮಾಡೋದಾಗಿರಬೇಕು. ಅದನ್ನು ಬಿಟ್ಬಿಟ್ಟು ಪಾತ್ರಗಿತ್ತಿಗಳನ್ನು ಹುಡ್ಕೊಂಡು ಹೋಗೋದಲ್ಲ. ಸೊ ಪಾತ್ರಗಿತ್ತಿಗಳನ್ನು ಹುಡ್ಕೊಂಡು ಹೋದರೆ ನಿಮಗೆ ಪಾತ್ರಗಿತ್ತಿಗಳು ಸಿಗಲ್ಲ, ಬೇರೆಯವರೇ ಸಿಗ್ತಾರೆ. ಅದಕ್ಕಾಗಿ ನೀವೇನು ಮಾಡಿ, ಜಸ್ಟ್ ಫೋಕಸ್ ಆನ್ ಬಿಲ್ಡಿಂಗ್ ಯುವರ್ ಓನ್ ಗಾರ್ಡನ್. ಅಂದರೆ ನಿಮ್ಮ ಸಂಪತ್ತನ್ನು, ನಿಮ್ಮ ಸಾಮ್ರಾಜ್ಯವನ್ನು ಬಿಲ್ಡ್ ಮಾಡೋದರ ಮೇಲೆ ಫೋಕಸ್ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಹೆಲ್ತ್ಗೆ ಪ್ರಿಫರೆನ್ಸನ್ನು ಕೊಡಿ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಸರಿಯಾಗಿ ವರ್ಕೌಟ್ ಮಾಡಿ, ಯೋಗಾಸನ ಮಾಡಿ, ಎಕ್ಸರ್ಸೈಸ್ ಮಾಡಿ, ಫಿಟ್ ಆಗಿರಿ. ನಿಮ್ಮ ಹೆಲ್ತನ್ನು ಸರಿಯಾಗಿ ಕಾಯ್ಕೊಳ್ಳಿ. ಹೆಲ್ತ್ ಆದ ನಂತರ ವೆಲ್ತಿನ ಬಗ್ಗೆ ಜಾಸ್ತಿ ಕಾಳಜಿಯನ್ನು ವಹಿಸಿ, ಸರಿಯಾಗಿ ಬಿಸ್ನೆಸ್ ಮಾಡಿ, ಸರಿಯಾಗಿ ಜಾಬ್ ಮಾಡಿ, ಜಾಸ್ತಿ ಹಣವನ್ನು ಗಳಿಸಿ, ಜಾಸ್ತಿ ಹಣವನ್ನು ಉಳಿಸಿ, ಜಾಸ್ತಿ ಹಣವನ್ನು ಬೆಳೆಸಿ, ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಹಣವನ್ನು 10 ಪಟ್ಟು ಬೆಳೆಸಿ, ಇನ್ಶೂರೆನ್ಸ್ಗಳನ್ನು ತೆಗೆದುಕೊಳ್ಳಿ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ಗಳನ್ನು ಮಾಡಿ, ಫೈನಾನ್ಷಿಯಲ್ ಗೋಲ್ಗಳನ್ನು ಸೆಟ್ ಮಾಡಿ, ಕೋಟ್ಯಾಂತರ ಹಣವನ್ನು ಸಂಪಾದಿಸಿ, ಜೊತೆಗೆ ಜನರನ್ನು ಕೂಡ ಸಂಪಾದಿಸಿ, ಒಳ್ಳೆತನವನ್ನು ಸಂಪಾದಿಸಿ. ನೀವು ಎಷ್ಟೇ ಕೋಟಿ ಗಳಿಸಿದ್ರೂ ಕೂಡ ನಿಮ್ಮಲ್ಲಿ ಸೊಕ್ಕು ಬರಬಾರ್ದು, ಈಗೋ ಬರಬಾರ್ದು, ಆ್ಯಟಿಟ್ಯೂಡ್ ಬರಬಾರ್ದು, ಆ್ಯರೋಗನ್ಸ್ ಅನ್ನೋದು ಬರಬಾರ್ದು. ಆ ರೀತಿ ನೋಡಿಕೊಳ್ಳಿ. ಡೌನ್ ಟು ಅರ್ತ್ ಆಗಿರಿ, ಹಾನೆಸ್ಟ್ ಆಗಿರಿ, ಹಂಬಲ್ ಆಗಿರಿ, ಸಕ್ಸಸ್ಫುಲ್ ಆಗಿ ಲೈಫಲ್ಲಿ. ಸೊ ನೀವು ನಿಮ್ಮ ಗಾರ್ಡನನ್ನು ಬಿಲ್ಡ್ ಮಾಡಿದರೆ ಬಟರ್ಫ್ಲೈಗಳು ತಾನಾಗಿ ಬಂದೇ ಬರ್ತವೆ. ಸೊ ಅದಕ್ಕಾಗಿ ನೀವು ಒಳ್ಳೆ ಹುಡುಗಿಯನ್ನು, ಹೈ ವ್ಯಾಲ್ಯೂ ವುಮನ್ಗಳನ್ನು ಹುಡ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ಎಲ್ಲ ಹುಡುಗಿಯರು ಕೂಡ ಹೇಳ್ತಾರೆ ಬಾಯಿ ಮಾತಿಗೆ, ನಾನು ಎಲ್ಲ ಹುಡುಗಿಯರ ಥರ ಅಲ್ಲ ಅಂತ ಹೇಳ್ಬಿಟ್ಟು. ಆದರೆ ಯಾವಾಗ ಪ್ರೀತಿ ಮಾಡೋ ಮಾತು ಬರುತ್ತಲ್ಲ, ಆವಾಗ ಎಲ್ಲ ಹುಡುಗಿಯರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ಬೋದು. ನಿಮ್ಮಿಂದ ಏನಾದರೂ ಬೆನಿಫಿಟ್ ಸಿಗತ್ತೆ ಅಂತೇಳಿ ನೀವು ಹೆಂಗೆ ಇದ್ದರೂ ಕೂಡ, ಆರ್ಡಿನರಿ ಇದ್ದರೂ ಕೂಡ
ದುಡ್ಡು ಜಾಸ್ತಿ ಇಲ್ಲ ಅಂತಂದರೂ ಕೂಡ ಅಲ್ಲೆಲ್ಲನೂ ಟೈಮ್ ಪಾಸ್ ಮಾಡೋಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಆದರೆ ಯಾವಾಗ ಮದುವೆ ಅಂತ ವಿಚಾರ ಬರುತ್ತಲ್ಲ, ಆವಾಗ ಒಳ್ಳೆ ಹುಡುಗಿ ಇರಲಿ, ಗೋಲ್ಡ್ ಡಿಗರ್ ಇರಲಿ, ಸೊ ಅವರು ಲುಕ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತಾರೆ, ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಸದ್ಯಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೂ ಕೂಡ ಫ್ಯೂಚರ್ನಲ್ಲಾದರೂ ಸಕ್ಸಸ್ಫುಲ್ ಆಗ್ತಾನೆ ಈತ ಅನ್ನೋ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸಿದರೆ ಮಾತ್ರ ಅವರು ನಿಮ್ಮ ಕೈ ಹಿಡಿತಾರೆ. ಇಲ್ಲಪ್ಪ ಅಂತಂದರೆ ಎದೆಗೆ ಜಾಡ್ ಸುದಿತಾರೆ. ಸೊ ದಿಸ್ ಈಸ್ ದ ರಿಯಾಲಿಟಿ. ನೀವು ಫಕೀರರಾಗಿದ್ದರೆ, ನೀವು ಅಯೋಗ್ಯರಾಗಿದ್ದರೆ, ನೀವು ಬೀದಿ ಬಿಕಾರಿಯಾಗಿದ್ದರೆ ಒಳ್ಳೆ ಹುಡುಗಿಯರಂತೂ ನಿಮಗೆ ಸಿಗಲ್ಲ. ಸಿಗೋರು ಮತ್ತು ಇವರೇ ಆರ್ಡಿನರಿಗಳೇ, ಎವರೇಜ್ಗಳೇ. ಸೊ ನಿಮಗೆ ಹೈ ವ್ಯಾಲ್ಯೂ ವುಮನ್ ಬೇಕು, ಒಳ್ಳೆ ಹುಡುಗಿ ಬೇಕಪ್ಪ ಅಂತಂದರೆ ನೀವು ಒಳ್ಳೆಯವರಾಗಲೇಬೇಕು, ಸಕ್ಸಸ್ಫುಲ್ ಆಗಲೇಬೇಕು, ರಿಚ್ ಆಗಲೇಬೇಕು, ಫೇಮಸ್ ಆಗಲೇಬೇಕು, ಸೆಲ್ಫ್ ಮೇಡ್ ಆಗಲೇಬೇಕು. ಸೊ ಅಂದಾಗಲೇ ನಿಮಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಸೊ ಹುಡುಗಿಯರು ಬಾಯಿ ಮಾತಿಗೆ ಹೇಳ್ತಾ ಇರ್ತಾರೆ, ಐ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ಮನಿ, ಐ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ಲುಕ್ಸ್ ಅಂತ ಹೇಳ್ತಾ ಇರ್ತಾರೆ. ಬಟ್ ಯಾವಾಗ ಮದುವೆ ಆಗೋ ಟೈಮ್ ಬರುತ್ತಲ್ಲ, ಆವಾಗ ಇವುಗಳನ್ನೆಲ್ಲವನ್ನು ಗಮನಿಸ್ತಾರೆ, ಲೆಕ್ಕಾಚಾರ ಹಾಕ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಫೀಮೇಲ್ಸ್ಗಳು ಎನಿ ಟೈಮ್ ಸೆಕ್ಯೂರಿಟಿಯನ್ನು ನೋಡ್ತಾರೆ, ಲೈಫ್ ಸೆಕ್ಯೂರಿಟಿಯನ್ನು ನೋಡ್ತಾರೆ, ರಿಸೋರ್ಸ್ಗಳನ್ನು ನೋಡ್ತಾರೆ. ರಿಸೋರ್ಸು, ಲೈಫ್ ಸೆಕ್ಯೂರಿಟಿ ಎಲ್ಲಿರುತ್ತೆ? ಸಂಪತ್ತಲ್ಲಿ, ದುಡ್ಡಲ್ಲಿರುತ್ತೆ. ಅದನ್ನು ನೀವು ಗಳಿಸಬೇಕು. ಅದೇ ನಿಮಗೆ ಹ್ಯಾಂಡ್ಸಮ್ನೆಸ್ ಆಗಿದೆ. ನೀವು ರಿಚ್ ಆಗಿದ್ದರೆ ಮಾತ್ರ ಹುಡುಗಿಯರ ಕಣ್ಣಿಗೆ ನೀವು ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ, ಇಲ್ಲವೇ ಮಂಗನ ಥರನೇ ಕಾಣಿಸ್ತೀರಾ, ಲೂಸರ್ ಥರ ಕಾಣಿಸ್ತೀರಾ, ಫೇಲ್ಯೂವರ್ ಥರ ಕಾಣಿಸ್ತೀರಾ. ಅದಕ್ಕಾಗಿ ನೀವು ಬಟರ್ಫ್ಲೈಗಳನ್ನು ಚೇಸ್ ಮಾಡೋದನ್ನು ಬಿಟ್ಟು ಗಾರ್ಡನನ್ನು ಬಿಲ್ಡ್ ಮಾಡೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಮತ್ತು ಗಾರ್ಡನನ್ನು ಬಿಲ್ಡ್ ಮಾಡಿ ತಾನಾಗೆ ಒಳ್ಳೆ ಬಟರ್ಫ್ಲೈ ಬರುತ್ತೆ. ಅಂದರೆ ಒಳ್ಳೆ ಹುಡುಗಿ ನಿಮ್ಮ ಹತ್ರ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾಳೆ. ಜಸ್ಟ್ ಫೋಕಸ್ ಆನ್ ಯುವರ್ ವರ್ಕ್. ನೀವು ನಿಮ್ಮ ಕೆಲಸ ಮಾಡ್ತಾ ಹೋಗಿ, ನೀವು ನಿಮ್ಮ ಗಾರ್ಡನನ್ನು ಬಿಲ್ಡ್ ಮಾಡ್ತಾ ಹೋಗಿ, ಒಳ್ಳೆ ಹುಡುಗಿ ತಾನಾಗೆ ಬಂದೇ ಬರ್ತಾಳೆ, ಸಿಗ್ತಾಳೆ. ಕೊಲೈಡ್ ಆಗೇ ಆಗತ್ತೆ. ಸೊ ನೀವು ಅವಳ ಹಿಂದೆ ಓಡ್ತಾ ಇದ್ದೀರಾ ಎಲ್ಲ ಕೆಲಸ ಬಿಟ್ಟು ಅಂತಂದರೆ, ಅವಳು ಮತ್ತೆ 4 ಜನರ ಹಿಂದೆ ಓಡ್ತಾ ಇರ್ತಾಳೆ. ಆದರೆ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ ನಿಮ್ಮ ಗಾರ್ಡನನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅವಳು ನಿಮ್ಮ ಗಾರ್ಡನ್ಗೆ ಬಂದೇ ಬರ್ತಾಳೆ. ಈಗ ಒಂದು ಕೋಟ್ ಇದೆ, ಯಶಸ್ವಿ ಪುರುಷನ ಹಿಂದೆ ಯಶಸ್ವಿ ಮಹಿಳೆ ಇರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಇರ್ತಾಳೆ ಸರಿನಾ. ಈ ಮಹಿಳೆಯರು ಇರ್ತಾರಲ್ಲ, ಹುಡುಗಿಯರು ಇರ್ತಾರಲ್ಲ, ಒಳ್ಳೆ ಹುಡುಗಿಯರು, ಸೊ ಅವರೇನು ಕೆಟ್ಟ ಹುಡುಗಿಯರಿಗಿಂತ ಏನು ದೊಡ್ಡ ಮಹಾನ್ ಅಂತಂದಂಗಲ್ಲ, ಡಿಫ್ರೆನ್ಸ್ ಇದೆ ಅಂತಂದಂಗಲ್ಲ. ಜಸ್ಟ್ ಸ್ವಲ್ಪ ಅವರ ಮೈಂಡ್ಸೆಟ್ ಬೇರೆ ಇರುತ್ತೆ. ಅವರು ಹೈ ವ್ಯಾಲ್ಯೂ ವುಮನ್ಗಳಾಗಿರ್ತಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಸೊ ಸದ್ಯಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೂ ಕೂಡ ಮುಂದೆ ಫ್ಯೂಚರ್ನಲ್ಲಾದರೂ ನೀವು ಸಕ್ಸಸ್ಫುಲ್ ಆಗಬೇಕು, ರಿಚ್ ಆಗಬೇಕು, ಫೇಮಸ್ ಆಗಬೇಕು, ಆ ಒಂದು ಲಕ್ಷಣಗಳು ನಿಮ್ಮಲ್ಲಿ ಕಂಡ್ರೆ, ಆ ಯೋಗ್ಯತೆ ನಿಮ್ಮಲ್ಲಿದೆ ಅಂತ ಅನಿಸಿದರೆ ಆವಾಗ ಒಳ್ಳೆ ಹುಡುಗಿ ನಿಮ್ಮ ಕೈ ಹಿಡಿಬೋದು. ಇಲ್ಲಪ್ಪ ಅಂತಂದರೆ ಚಾನ್ಸೇ ಇಲ್ಲ. ಸೊ ಈಗಲಾದರೂ ನೀವು ರಿಚ್ ಆಗಬೇಕು, ಇಲ್ಲ ಫ್ಯೂಚರ್ನಲ್ಲಾದರೂ ರಿಚ್ ಆಗೋ ಥರ ಕಾಣಿಸ್ಬೇಕು ಅವ್ರ ಕಣ್ಣಿಗೆ. ಅಂದಾಗಲೇ ಅವರು ನಿಮ್ಮ ಕೈ ಹಿಡಿತಾರೆ, ನಿಮ್ಮ ಬೆನ್ನಿಂದೆ ಬಂದು ನಿಲ್ತಾರೆ. ಯಾವ ಪುರುಷ ಯಶಸ್ವಿ ಆಗೋ ಥರ ಕಾಣಿಸ್ತಾನೋ, ಯಶಸ್ವಿ ಆಗಿದ್ದಾನೋ, ಸೊ ಅಂಥವರಿಗೆ ಮಾತ್ರ ಒಳ್ಳೆ ಹುಡುಗಿರು ಸಿಗ್ತಾರೆ. ಸೊ ನೀವು ಒಬ್ಬ ಲೂಸರ್ ಆಗಿಬಿಟ್ಟು ನನಗೊಬ್ಬಳು ಒಳ್ಳೆ ಹುಡುಗಿ ಸಿಗಲಿ, ಹೈ ವ್ಯಾಲ್ಯೂ ಹುಡುಗಿ ಸಿಗಲಿ ಅಂತಂದರೆ ಸಿಗಲ್ಲ. ಫೂಲ್ಸ್ ಪ್ಯಾರಡೈಸ್ದಿಂದ ಹೊರಬನ್ನಿ, ಮೂರ್ಖ ಲವ್ ಗುರುಗಳಿಂದ ಹೊರಬನ್ನಿ. ಇವರನ್ನೆಲ್ಲ ಕೇಳಕ್ಕೆ ಹೋಗ್ಬಿಡಿ. ರಿಯಾಲಿಟಿ ಏನಿದೆ ಅನ್ನೋದನ್ನು ಕಣ್ತೆರೆದು ನೋಡಿ. ಇಷ್ಟೇ ನಾನು ಹೇಳಬಲ್ಲೆ. ಸೊ ನಿಮಗೆ ಒಳ್ಳೆ ಹುಡುಗಿ ಬೇಕಪ್ಪ ಅಂತಂದರೆ ಚೇಸ್ ಮಾಡೋದನ್ನು ಬಿಡಿ. ಮ್ಯಾಟ್ರಿಮೋನಿಯಲ್ ಸೈಟು, ಡೇಟಿಂಗ್ ಸೈಟು, ಸೋಷಿಯಲ್ ಮೀಡಿಯಾಗಳಲ್ಲಿ ಹುಡುಕಾಡೋದನ್ನು ಬಿಡಿ. ನಿಮ್ಮ ಗಾರ್ಡನನ್ನು ಬಿಲ್ಡ್ ಮಾಡಿ, ಒಳ್ಳೆ ಹುಡುಗಿ ತಾನಾಗೆ ಬಂದೇ ಬರ್ತಾಳೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.